ಹಾಯ್ ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ನಮ್ಮ ಚಾನಲ್‌ಗೆ ಸ್ವಾಗತ. ನಾನು ಈ ಹಿಂದೆ ಮಾಡಿದ ವಿಡಿಯೋದಲ್ಲಿ ಪಾರ್ಟ್ 2 ಬಗ್ಗೆ ಹೇಳಿದ್ದೆ. ಹಾಗಾದರೆ ಈ ಮುಂದುವರಿದ ಭಾಗವನ್ನು ಹೇಳೋಕೆ ಬಂದಿದ್ದೇನೆ. ಹಾಗಾದರೆ ಆ ರಾತ್ರಿ ಓಡಿಹೋದ ಗಂಗಾ ಒಂದು ಹಳೆಯ ಮನೆಯೊಳಗೆ ಮುಸುಕಾದ ಬೆಳಕಿನಲ್ಲಿ ಶಾಕಾಗಿ ನಿಂತಿದ್ದಾನೆ. ಗೋಡೆಯ ಮೇಲೆ ಇರುವ ಆ ಫೋಟೋ ಮೋನಿಕಾಳಂತೆ ಕಾಣುತ್ತಿದೆ ಅಂತ ಅಂದುಕೊಳ್ಳುತ್ತಾನೆ. ಗಂಗಾ ತನ್ನೊಳಗೆ ಇದು ಹೇಗೆ ಸಾಧ್ಯ ಎಂದು ಮೋನಿಕಾ ಈ ಹಳ್ಳಿಗೆ ಹೊಸದಾಗಿ ಬಂದವಳು ಅಲ್ವಾ ಅಂತ ಅಂದುಕೊಳ್ಳುತ್ತಾನೆ. ಅಲ್ಲಿಗೆ ಒಂದು ಹಠಾತ್ ಶಬ್ದ, ಅಂದರೆ ದೊಡ್ಡದಾದ ಶಬ್ದ ಬರುತ್ತದೆ. ಕಪ್ಪು ಕೋಟ್ ಧರಿಸಿದ ಮನುಷ್ಯ ಅಲ್ಲಿಂದ ಓಡಿ ಹೋಗ್ತಾನೆ. ಅದಾದ ನಂತರ ಬೆಳಿಗ್ಗೆ ಗಂಗಾ ಶಾಲೆ ಹತ್ತಿರ ಬರುತ್ತಾನೆ. ಗಂಗಾ, ಮೋನಿಕಾ, ನಿನ್ನ ಪಾಸ್ಟ್ ಬಗ್ಗೆ ಏನಾದರೂ ಹೇಳೋದಿದೆಯಾ ಅಂತ ಗಂಗಾ ಕೇಳುತ್ತಾನೆ. ಆಗ ಮೋನಿಕಾ ಅಚ್ಚರಿಯಿಂದ ಏಕೆ ಹೀಗೆ ಕೇಳ್ತಾ ಇದೆಯಾ ನನ್ನ ಅಂತ ಕೇಳುತ್ತಾಳೆ. ಅದಕ್ಕೆ ಗಂಗಾ ಹೇಳ್ತಾನೆ, ನಿನ್ನೆ ನಾನು ಒಂದು ಫೋಟೋ ನೋಡಿದೆ ಅಂತ. ಮೋನಿಕಾ ಅವಳ ಮುಖವನ್ನು ಬದಲಾಗುತ್ತದೆ. ಮೋನಿಕಾ, ನಾನು ಈ ಹಳ್ಳಿಗೆ ಬಂದದ್ದು ಟೀಚಿಂಗ್ ಆಗಿ ಅಲ್ಲ ಅಂತ ಹೇಳುತ್ತಾಳೆ. ಗಂಗಾ, ಹಾಗಾದ್ರೆ ಏನಕ್ಕೆ ಬನ್ನಿ ಅಂತ ಕೇಳುತ್ತಾನೆ. ಗಂಗಾ ಕಣ್ಣು ತುಂಬ ನೀರು ತುಂಬಿಕೊಂಡು, 20 ವರ್ಷದ ಹಿಂದೆ ನನ್ನ ಅಪ್ಪ ಇಲ್ಲಿ ಕಾಣೆಯಾಗಿದ್ದರು. ಅದನ್ನು ಹುಡುಕಲು ಬಂದಿದ್ದೇನೆ ಎಂದು ಹೇಳುತ್ತಾಳೆ. ಆಗ ಗಂಗಾ, ಇದೇ ಸಮಯದಲ್ಲಿ ಒಂದು ಕೊಲೆಯಾಯಿತು, ಅಜ್ಜ ಹೇಳಿದ್ರು ಅಂತ ಹೇಳುತ್ತಾರೆ. ಅಲ್ಲಿಂದ ಇಬ್ಬರಿಗೂ ಶಾಕ್. ಇವರಿಬ್ಬರು ಅವರ ತಾತನ ಹತ್ರ ಬರುತ್ತಾರೆ. ಆ ತಾತ ಹೇಳುತ್ತಾನೆ, ಹೌದು, ಆ ಸತ್ತವನು ಮೋನಿಕಾಳ ಅಪ್ಪನೇ ಇರಬಹುದು ಅಂತ. ಗಂಗಾ ಕೇಳುತ್ತಾನೆ, ಹಾಗಾದರೆ ಕಪ್ಪು ಕೋಟ್ ಮನುಷ್ಯ ಯಾರು ಎಂದು. ಅದಕ್ಕೆ ಅವರ ತಾತ ಹೇಳುತ್ತಾನೆ, ಅವನು ಈ ಕೊಲೆಗೆ ಸಾಕ್ಷಿ ಅಂತ ಹೇಳುತ್ತಾನೆ. ಆಗ ರಾತ್ರಿ ಸಮಯದಲ್ಲಿ ಯಾರದೋ ಒಂದು ದೊಡ್ಡ ಧ್ವನಿ ಬರುತ್ತದೆ, ಈ ಗುಟ್ಟಲ್ಲಿ ತಲೆ ಹಾಕಬೇಡ ಗಂಗಾ, ಇಲ್ಲ ಅಂದ್ರೆ ನಷ್ಟ ಆಗುತ್ತೆ ನಿನಗೆ ಎಂದು ಹೇಳುತ್ತಾನೆ. ಆಗ ಮೋನಿಕಾ ಭಯದಿಂದ ನನ್ನಿಂದ ತಪ್ಪಾಯಿತು ಎಂದು ಹೇಳುತ್ತಾಳೆ. ಗಂಗಾ ಹೇಳುತ್ತಾನೆ, ಇಲ್ಲ, ಇದೀಗ ನಿಜ ಶುರುವಾಗಿದೆ ಎಂದು ಒಂದು ಹಿಂಟ್ ಕೊಡುತ್ತಾನೆ. ಇನ್ನು ಗಂಗಾ ಮತ್ತು ಎಲ್ಲರೂ ಬಾವಿ ಹತ್ತಿರ ಬಂದು ನಿಂತುಕೊಂಡಿರುತ್ತಾರೆ. ಆಗ ಗಂಗಾ ಹೇಳುತ್ತಾನೆ, ಈ ಹಳ್ಳಿಗೆ ಸತ್ಯ ಬೇಕು ಎಂದು. ಆಗ ಮೋನಿಕಾ ಹೇಳುತ್ತಾಳೆ, ನನ್ನ ಅಪ್ಪನಿಗೂ ನ್ಯಾಯ ಬೇಕು ಎಂದು. ಆಗ ಕುಟ್ಟಪ್ಪ ಹೇಳುತ್ತಾನೆ, ಭಯ ಇದ್ದರೂ ನಾನು ನಿಮ್ಮ ಹಿಂದೆ ಇರುತ್ತೇನೆ ಎಂದು ಎಲ್ಲರೂ ಹೇಳುತ್ತಾರೆ. ಇನ್ನು ದೂರದಲ್ಲಿ ಕಪ್ಪು ಕೋಟ್ ಮನುಷ್ಯ ನಿಂತುಕೊಂಡಿರುತ್ತಾನೆ. ಕಪ್ಪು ಕೋಟ್ ಮನುಷ್ಯ ಹೇಳುತ್ತಾನೆ, ಇನ್ನೊಂದು ರಾತ್ರಿ ಎಲ್ಲ ಸತ್ಯ ಹೊರಬರುತ್ತದೆ ಎಂದು ಹೇಳುತ್ತಾನೆ. ಗಂಗಾ ಮತ್ತು ಮೋನಿಕಾ ಅವನ ಕಡೆ ನೋಡ್ತಾರೆ. ಅದಾದ ನಂತರ ರಾತ್ರಿ 12 ಗಂಟೆಗೆ ಹಳೆಯ ಬಾವಿಯ ಹತ್ತಿರ ಮಳೆ ನಿಧಾನ ಸುರಿತಾ ಇದೆ. ಹಳ್ಳಿ ಫುಲ್ಲು ನಿಶ್ಶಬ್ದವಾಗಿದೆ. ಆಗ ಗಂಗಾ, ಮೋನಿಕಾ, ಕುಟ್ಟಪ್ಪ ಮರೆಯಾಗಿ ನಿಂತಿದ್ದಾರೆ. ಕುಟ್ಟಪ್ಪ ಹೇಳುತ್ತಾನೆ, ಇದು ಲಾಸ್ಟ್ ಟೈಮ್ ಅಲ್ವಾ, ನಾಳೆ ನಾನು ನಾರ್ಮಲ್ ಮನುಷ್ಯ ಆಗಬೇಕು ಅಂತ ಹೇಳುತ್ತಾನೆ. ಅದಕ್ಕೆ ಗಂಗಾ, ಇಂದು ಸತ್ಯ ಹೊರಬರಬೇಕು ಎಂದು ಹೇಳುತ್ತಾನೆ. ಮೋನಿಕಾ ಕಣ್ಣಿನಲ್ಲಿ ನೀರು, ನನ್ನ ಅಪ್ಪನಿಗೆ ನ್ಯಾಯ ಸಿಗಬೇಕು ಎಂದು. ಕಪ್ಪು ಕೋಟ್ ಮನುಷ್ಯ ನಿಧಾನವಾಗಿ ಬಾವಿ ಹತ್ತಿರ ಬರುತ್ತಾನೆ. ಅವನ ಕೈಯಲ್ಲಿ ಒಂದು ಹಳೆಯ ಡಬ್ಬಿ. ಗಂಗಾ ಹೊರಬಂದು, ಇಷ್ಟು ದಿನ ಯಾಕೆ ಮರೆತು ಇದ್ದೀಯಾ ಎಂದು ಕೇಳುತ್ತಾನೆ. ಕಪ್ಪು ಕೋಟ್ ಮನುಷ್ಯ ಶಾಕಾಗಿ ನಿಲ್ಲುತ್ತಾನೆ. ಏಕೆಂದರೆ ಕಪ್ಪು ಕೋಟ್ ಇಂದು ತಪ್ಪಿಸಿಕೊಳ್ಳೋಕೆ ಆಗಲ್ಲ ಅಂತ ಅಲ್ವಾ ಅಂತ ಕೋಟ್ ಮನುಷ್ಯ, 20 ವರ್ಷದ ಹಿಂದೆ ಈ ಹಳ್ಳಿಯಲ್ಲಿ ದೊಡ್ಡ ಅನ್ಯಾಯ ಆಯಿತು, ಮೋನಿಕಾಳ ಅಪ್ಪನನ್ನು ಇಲ್ಲಿ ಕೊಲೆ ಮಾಡಿದರು ಎಂದು ಹೇಳುತ್ತಾನೆ. ಅದಕ್ಕೆ ಮೋನಿಕಾ ಕಣ್ಣಿನಲ್ಲಿ ನೀರು, ಅವಳ ಬಾಯಿಯಲ್ಲಿ ಯಾರು ಎಂದು ಮಾತು ಬರುತ್ತದೆ. ಕಪ್ಪು ಕೋಟ್ ಆ ಕಾಲದ ದೊಡ್ಡ ಅಮಿಸ್ಟಾರ್, ನಾನು ನೋಡಿದ್ದೆ, ಭಯದಿಂದ ಮೌನವಾಗಿದೆ ಎಂದು ಹೇಳುತ್ತಾನೆ. ಆಗ ಅವನು ಕೈಯಲ್ಲಿದ್ದ ಡಬ್ಬಿಯನ್ನು ತೆಗೆಯುತ್ತಾನೆ. ಅದರ ಒಳಗೆ ಹಳೆಯ ಚೈನ್, ರಕ್ತದ ಗುರುತು ಬಟ್ಟೆ ಮತ್ತು ಕೊಲೆಯ ಸಾಕ್ಷಿ ಇದೆ ಎಂದು ತೋರಿಸುತ್ತಾನೆ. ಇನ್ನು ಅಲ್ಲಿಗೆ ಹಠಾತ್ ಆಗಿ ಜಮೀನ್ದಾರ್ ಮಗ ಮತ್ತು ಇನ್ನೂ ಇಬ್ಬರು ಬರುತ್ತಾರೆ. ಅಲ್ಲಿದ್ದ ಜಮೀನ್ದಾರ್ ಮಗ ಹೇಳುತ್ತಾನೆ, ಇದು ಎಲ್ಲ ಮುಚ್ಚಿಬಿಡುವೆಂದು. ಆಗ ಗಂಗಾ ಹೋರಾಡುತ್ತಾನೆ. ಕುಟ್ಟಪ್ಪ ಸ್ಟಿಕ್ ಹಿಡಿದು ಕಾಮಿಡಿ ಮಾಡುತ್ತಾನೆ. ಅಲ್ಲಿಗೆ ಪೊಲೀಸ್ ಸೈರನ್ ಶಬ್ದ ಬರುತ್ತದೆ. ಅಜ್ಜ ಮೊದಲನೇ ಪೊಲೀಸ್ ಆಗಿ ತಿಳಿದಿದ್ದ ಪೊಲೀಸ್ ಎಲ್ಲರನ್ನೂ ಅರೆಸ್ಟ್ ಮಾಡ್ತಾನೆ.
ಎಲ್ಲರನ್ನೂ ಪೊಲೀಸರು ಕರೆದುಕೊಂಡು ಹೋದ ಮೇಲೆ ಮೌನಿಕಾ ಕಣ್ಣೀರಿನಿಂದ ಅಪ್ಪಾ, ಇಂದು ನಿನಗೆ ನ್ಯಾಯ ಸಿಕ್ಕಿತು ಎಂದು ಹೇಳುತ್ತಾಳೆ. ಅಲ್ಲಿ ಗಂಗಾ ಸತ್ಯ ಎಷ್ಟು ದಿನ ಮರೆತು ಇದ್ದರೂ ಒಂದು ದಿನ ಹೊರಬರುತ್ತದೆ ಎಂದು ಹೇಳುತ್ತಾನೆ.